ಅರೆ ವಿಜ್ಜಂದು ಅಕ್ಕ ಪ್ರೇಮಂದು ಅಕ್ಕಗೆ ಹಂಗೆ ಯಾಕೆ ಕುಂತಾರೆ? ಏನೋ ವಿಚಾರ ಮಾಡ್ತಾವ್ರೆ. ಹೌದಲ್ಲೇ ಒಂದು ನಮ್ನಿ ಗಂಡ್ಸ ತಿಂಟ್ಕೊಂತ ಕುಂತೈತಲ್ಲ, ಏನಾಗೈತೆ ಅದಕ್ಕೆ? ನಿನ್ನ ನಿನ್ನ ಕೇಳಾರ ಕೇಳಿಕಿನ. ಪ್ರೇಮಿ ಪ್ರೇಮಿ ಯಾಕ್ಲಿ ಏನಾಗೈತಿ? ಮತ್ತೆ ಹಂಗೆ ಬಿಟ್ಕೊಂಡು ಬಾಗಲ್ ಮುಂದಿಗೆ ನಮ್ನಿ ಕುಂತಿಯಲ್ಲಿ ಏನಾತ ಅಂತದ? ಇನ್ನೇನು ಹೇಳ್ಬೇಕು ಕೇಳವ. ನೋಡು ಒಂಟಿ ಜೀವನ. ನನ್ನ ಗಂಡ ನೋಡಿದ್ರೆ ಹಾಕಿ ಬಿಟ್ಟಾಗ ಹಂಗೆ ಚೆನ್ನಾಗಿ ಜೀವನ ಅವ್ರು ನಡೆದೈತಿ. ನಾನು ನೋಡಿದ್ರೆ ಹಿಂಗೆ ಒಂಟಿ ಅದೇ ಏನೋ ಅದು ಇದು ಅಂತ ಏನೋ ಮಾಡ್ತೀನಿ ಅಂದ್ರಿ, ನೀವು ಮಾಡಲಿಲ್ಲ, ನಾನು ಏನೂ ಆಗಲಿಲ್ಲ. ಹಂಗೆ ಮತ್ತೆ ಯಾರ ಜೀವನಕ್ಕೆ ಯಾರಿಲ್ವಾ? ಏನು ಮಾಡಕ್ಕೆ ಹೇಳು? ನಿಮಗೆ ಅನ್ನಕ್ಕರೆ ಏನೈತೆ? ನನ್ನ ಹಣೆ ಬರೋಣ ಸರಿಗಿಲ್ಲ. ಅಲ್ಲ ನೀವು ಪಾಪ ಸಹಾಯ ಮಾಡ್ತಂತ ಬಂದ್ರಿ, ಆದ್ರೆ ಆತ ಹೆಂಗಿದ್ರು ನನ್ನ ಬಿಡ್ತಿದ್ನಲ್ಲ. ಚಲೋನ ಅದನ್ನ. ಕೆಟ್ಟವ್ರಿಗೆ ಕಾಲ, ಒಳ್ಳೆಯವ್ರಿಗಿಲ್ಲ. ಅಯ್ಯೋ ಅದಕ್ಕೆ ನಾನು ಇವತ್ತು ಮನೆ ಅಂತಲ್ಲಿ ಬಂದಿರೋದು. ಬಾ ಅಲ್ಲಿ ಲಕ್ಷ್ಮಕ್ಕರ ಮನೆಗೆ ಹೋಗೋಣ, ಅಲ್ಲೆಲ್ಲ ಹೇಳ್ತೇನೆ ಬಾ. ಏನು ಬಿಡವ, ಏನು ಬೇಡ. ಏನು ಮಾಡಿದ್ರೆ ಏನೈತಿ? ಒಬ್ಬ ಮನುಷ್ಯ ನನ್ನ ಜುಲ್ಮಿಲಿಂದ ಎಷ್ಟು ದಿವಸ ಅಂತ ಸಂಸಾರ ಅದಕ್ಕೆಲ್ಲ ಮಾಡೋಕ್ಕಾಗತ್ತೆ? ಮನಸ್ಸಿಲ್ಲದ ಮನಸ್ಸಿನ ಜೀವನ ಮಾಡೋಕ್ಕಾಗಲ್ಲ. ಬೇಡ ಆತ ಬಿಟ್ಬಿಟ್ಟನ. ಈಗ ಹೆಂಗೂ ನನಗೆ ರೂಢ ಆತು ಒಬ್ಬೇಕಿರೋದು. ನನಗೊಂದು ಯಾವ್ದಾರ ಒಂದು ಮಗು ಆಗಿತ್ತಂದ್ರೆ ಅದು ನೋಡ್ಕೊಂಡು ಜೀವನ ಕಳೀತಿದ್ದೆ. ಅದೂ ನನ್ನ ದೈವಕ್ಕೆ ಅದು ಇಲ್ಲ. ಇರಲಿ ಬಿಡು, ಸಾಯ ತನಕ ನಂದು ಇಷ್ಟ ಜೀವನ. ನಾನು ಪಾಡಿಗೆ ದುಡಿತೀನಿ, ತಿಂತೀನಿ. ಅವ್ರು ಹೆಂಗೂ ಒಂದು ಇನ್ನೊಂದು ಮನೆ ಅಂತ ಕೊಟ್ಟಾರ ಆಶ್ರಯಕ್ಕೆ. ಇರೋ ತನಕ ಅವ್ರು ಬಾಡಿಗೆ ಕಟ್ಕೊಂತ ಜೀವನ ಮಾಡ್ತೀನಿ. ಇಷ್ಟ ನನ್ನ ಹಣೆ ಬರ. ಬೇಡ ಯಾಕೆ ಅದು ಹೋಗಿ ನಾನು ಮಾಡ್ಕೊಂತ ಅನ್ನೋದು, ಮತ್ತು ಅದು ಹೋಗಿ ಇನ್ನೊಂದು ಏನೋ ಅನ್ನೋದು, ಆಮೇಲೆ ಮತ್ತೆ ಯಾವ ಚಳಿಕಲ್ಲಿ ಹಾಕಿರೋ ಬಿಡಲ್ಲಂತೆ. ನನ್ನ ಪ್ರೀತಿ ಇಲ್ದಾರೆ ಸುಮ್ಮನೆ ಬಲವಂತಕ್ಕೆ ಜೀವನ ಮಾಡೋದು ಬೇಡ ನನಗೆ. ಆತು ಬೇಡ ಬೇಡ ಅಂತ ಮನಸ್ಸಿಗೆ ನೋವಾಗಿ ಬಿಟ್ಬಿಟ್ಟಿನಿ. ಇಷ್ಟೆಲ್ಲ ಆದಮೇಲೆ ವಾಪಸ್ ಹೋದಕ್ಕೆ ನನ್ನ ಕಡೆ ಜೀವನ ಮಾಡೋಕ್ಕೆ ನನ್ನ ಮನಸ್ಸೂ ಇಲ್ಲ. ಪ್ರೇಮಿ ನೀನು ಹೇಳೋದು ಕರೆ ಇಟ್ಬಿಡ್ಲೆ. ಅಲ್ಲ ಬೇಡ ಅಂತ ಬಿಟ್ಟು ಮ್ಯಾಗ ವಾಪಸ್ ಹೋದಕ್ಕೆ ನನ್ನ ಕೈಕಾಲು ಹಿಡಿದು ಜೀವನ ಮಾಡೋಂಥ ಅವಶ್ಯಕತೆ ಏನೈತಿ? ಹೌದಿಲ್ಲ? ಏನು ಹೆಣ್ಣಂದ್ರೆ ಇನ್ನು ಅವಲಂಬನೆ ಹಾಗೆ ಜೀವನ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ, ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋರಾಗತ್ತೆ ಅವ್ರು ಹಂಗೆ ತಿಳ್ಕೊಂಡಿರ್ತಾರೆ. ಆದರೆ ಸರಿಯಾಗಿ ಬುದ್ಧಿ ಕಲಿಸೋದು ಮಾತ್ರ ಕಲಿಸಬೇಕು. ಹಂಗಂತ ಸುಮ್ಮನೆ ಬಿಡೋಕೆ ಆಗಂಗಿಲ್ಲಲ್ಲ, ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು. ಪ್ರೇಮಿ ಲಕ್ಷ್ಮಕ್ಕನ ಮನೆಗೆ ಹೋಗ್ಬಾರ, ಅಲ್ಲೆಲ್ಲ ಗೊತ್ತಾಗತ್ತೆ ಬಾ. ಸ್ವಲ್ಪ ನನ್ನ ಮಾತು ಕೇಳ್ತಿಲ್ವ? ಹೌದು ನಿನ್ಗೆ ಬ್ಯಾಸ್ ಆಗೈತಿ, ನಾನು ಹೋಗ್ತೀನಿ. ಈಗ ನಾನು ಏನೋ ಮಾಡಿದ್ರು ನಿನಗೆ ಬ್ಯಾಡ ಅನ್ಸೈತಿ, ಅದಕ್ಕೂ ಹೋಗ್ತೀನಿ. ಆದರೆ ಹಂಗಂತ ಹಂಗೆ ಸುಮ್ಮನೆ ಇರೋಕ್ಕಾಗಲ್ಲವ. ಒಂಚೂರ ಬರ್ತೀಯ ಅಂದ್ರೆ ನಾನು ಅಲ್ಲಿ ಏನು ನಡೀತೈತೆ ಅಂತ ನನಗೆ ಗೊತ್ತಾಗತ್ತಾ? ಹೌದಾ ಪ್ರೇಮಿ? ಯಾಕೆ ವಿಜಯ ಅಷ್ಟು ಹೇಳ್ತಾ ಅಂದ್ರೆ ನಡಿ ಸುಮ್ಮನೆ ಹೋಗೋಣ, ಯಾಕೆ ಒಲ್ಲೆಂತಿ? ಆಯ್ತು ಬರುವ. ಒಂದ ಒಣಗಾಕ ತೆಂಗರ್ಗತ್ತೆ ನನಗೆ ಇಷ್ಟದಿದೆ ಅಂದಾಗ ನಿಮಗೆ ಎದುರಾಗಿ ಏನು ಮಾಡೋಕ್ಕಾಗತ್ತೆ? ನಡಿ. ಲಕ್ಷ್ಮಕ್ಕ ಲಕ್ಷ್ಮಕ್ಕ ಗೌಡ್ರೆ ಗೌಡ್ರೆ. ಓ ಬಂದ್ರೆ ಬರೇ ತಡಿ ಕರಿತೀನಿ ತಡಿ. ಬಂದ್ರೆ ಬರ್ಲಿ, ಕುಂದ್ರ ಬರ್ಲಿ. ಲಕ್ಷ್ಮಕ್ಕ ಲಕ್ಷ್ಮಕ್ಕ ಏನ್ಲಿ? ಅಲ್ಲ ಯಾರು ದ್ವಾರಪಾಲಕರು ಎಲ್ಲದಾರ? ಅಲ್ಲಿ ಹಿಂತಿರಿ ನೋಡ್ಲಿ ಅಲ್ಲಿ. ಏನು ನಂದ ಸುದ್ದಿ ಮಾತಾಡಕತ್ತೀಯನ? ಏನು ಆಡ್ಕೊಳಕ್ಕೆ ನಾ ಅದಿನ ಇಲ್ಲ ಅಂತ ಕೇಳಕತ್ತೀಯ? ಯಾಕೆ ನನ್ನ ಮನೆ ಬಂದು ನನ್ನ ಸುದ್ದಿ ಆಡ್ಕೋತೀಯ? ಹೆಂಗೈತೆ? ಅಯ್ಯೋ ಅಯ್ಯಮ್ಮ, ನಿನ್ನೆಲ್ಲ ಆಡ್ಕೊಳ್ಳೋದುಂಟೆ. ನಾನು ದೊಡ್ಡವ್ರು ನೀವು ಇರ್ಬೇಕಲ್ಲ ಮುಂದೆ, ಪಾಪ ಇಬ್ರು ಎಲ್ಲದಾರ ಅಂತ ಹಂಗೆ ಕೇಳಿದ್ನಿ. ಬಿಟ್ರೆ ಇಲ್ಲವೋ ಇಲ್ಲ, ತಪ್ಪತ್ತು ನಿಮ್ಮ ಬಗ್ಗೆ ನಾನು ಹಂಗೆ ಮಾತಾಡ್ತಾನೆ. ಹೌದೌದು, ದೊಡ್ಡವರಂತ ಬಾಕಿ ಮತ್ ಕೊಡ್ತೀನಿ, ನಿನ್ಗೆ ಗೊತ್ತಿಲ್ಲ ನಮ್ಗೇನು? ಯಮ್ಮ ವಿರೋಧ ಪಕ್ಷಗಳು ಇಬ್ರು ನೀವು ಯಾವಾಗ ಪಾರ್ಟಿ ಚೇಂಜ್ ಮಾಡಿದ್ರೋ? ಇನ್ನು ಪಾರ್ಟಿ ಒಂದ್ ಮಾಡ್ಕೊಂಡ್ರ? ನನ್ನ ಪಾರ್ಟಿನ ಬೇರೆಪ್ಪ, ನಾ ಯಾರು ಕೊಟ್ಟಾಗ ಹಂಗಲ್ಲ ಪಾರ್ಟಿ ಚೇಂಜ್ ಮಾಡಕ್ಕಲ್ಲ. ಅಲ್ಲ ನಾನು ಅಷ್ಟ, ನನಗೆ ನಿಂತಿಲ್ಲ. ನಾನು ಯಾರು ಕೊಟ್ಟಾಗೂ ಜೊಪ್ಪನ ಮಗಳೇ ಅಲ್ಲ ನಾನು. ಮತ್ತೇನಿಬ್ರು ಒಬ್ರು ರಾಜಿಯಾಗಿ ಒಬ್ಬರ ಬಗ್ಗೆ ಒಬ್ರು ಪ್ರೀತಿಲಿಂತ ನಾವು ನಮ್ದು ಅಂತ ಮಾತಾಡ್ತಿಲ್ಲ, ಅದಕ್ಕೆ ಹೇಳಿದೆ. ಅದು ವಯಸ್ಸಾದರ ಸುದ್ದಿ ಬಂದ್ರೆ ಒಂದಾಗ್ಬಿಡ್ತೀವಿ ಆಟ. ವಯಸ್ಸಾದರ ಪಕ್ಷ ಬೇರೆ ಐತ ಇನ್ನೊಂದು. ಹಂಗಾದ್ರೆ ನಾವು ಹುಷಾರಾಗಬೇಕು. ವಯಸ್ಸಾದರ ಬಗ್ಗೆ ಮಾತಾಡದ ಬಿಡ್ಬೇಕು, ಇಲ್ಲಾಂದ್ರೆ ನೀವು ಒಂದಾಗ್ಬಿಡ್ತೀರ. ಅದಕ್ಕೆ ಈ ಹಡಿಬಿಟ್ಟು ವಿಜ್ಜಿ ಬರೀ ನಿಂದ ಆತಲ್ಲ, ಎದಕ್ಕೆ ಕರ್ಕೊಂಬಂದು ಹೇಳಿ. ಗೌಡ್ರೆ ನೀವು ಅಂದಂಗ ಪ್ರೇಮಿನ ಕರ್ಕೊಂಬಂದಿ ನೋಡ್ರಿ. ನೀವ ಹೇಳ್ತೀರಿ ಮತ್ತೆ ಲಕ್ಷ್ಮಕ್ಕ ಹೇಳ್ತಾ ಕೇಳ್ರಿ. ನೀನೇ ಒಟ್ಟು ಹೇಳಿ ಪ್ರೇಮಿ. ಅದು ಈಗ ನಾವು ವಿಚಾರವಾಗಿ ನಿನ್ನ ಬಗ್ಗೆ ಮಾತಾಡಕತ್ತೀವಿ. ಅಲ್ಲ ನೀನು ಏನಂತ ಏನು ಗೊತ್ತಿಲ್ಲ, ಆದ್ರೆ ಹ್ಞೂ ಅಂತ ಒಪ್ಕೋತಿ ಅಂತ ಅನ್ಕೊಂಡೀನಿ. ಅದೇನು ಹೇಳ ಲಕ್ಷ್ಮಕ್ಕ? ಅದು ಬರೀ ನನ್ನ ತೀರ್ಮಾನ ಅಷ್ಟೇ ಅಲ್ಲವಾ, ಇಲ್ಲದಲ್ಲ ನಮ್ಮ ಗೌಡ್ರು ಎಲ್ಲರೂ ಸೇರಿ ನಿರ್ಧಾರ ಮಾಡೀವಿ. ಇದಕ್ಕೆ ನೀವು ಒಪ್ಕೋಬೇಕಷ್ಟೆ. ಏನು ಹೇಳಿ ಲಕ್ಷ್ಮಕ್ಕ, ನೀವು ಏನು ಮಾಡಿದ್ರೆ ನಾನು ಒಳ್ಳೇದಕ್ಕೆ ಅಂತಲೇ ಗೊತ್ತಾಗೈತಿ. ಅಲ್ಲ ಬೀದಿ ಬಿದ್ದು ಅಟಂತಾಗಂತ ನನ್ನ ಕರ್ಕೊಂಬಂದು ನಿಮ್ಮ ಮನೆ ಒಂದು ಆಶ್ರಯ ಕೊಟ್ಟು ಏನೋ ಒಂದು ಬದುಕಕ್ಕೆ ದಾರಿ ಮಾಡಿಕೊಟ್ಟಿರಿ. ಇನ್ನು ಮುಂದೆನೂ ನೀವು ನಂಗೆ ಚಲೋ ಮಾಡ್ತಾರೆ ಅಂತ ಅನ್ಕೊಂಡೀನಿ. ಏನು ಹೇಳು? ಏನಿಲ್ಲ, ಅದು ಪ್ರೇಮಿ ಒಳ್ಳೆ ಮಾಡ ಹ್ಞೂ ಅನ್ನು ಎಲ್ಲ ನಿಮ್ಮ ಒಳ್ಳೇದಕ್ಕೆ. ಅರೆ ಹಾಂ ಪ್ರೇಮಂದು ಅಕ್ಕ, ನಿಮ್ದಕ್ಕೆ ಒಳ್ಳೇದಾಗತ್ತೆ ಹ್ಞೂ ಅನ್ನಿ. ಪ್ರೇಮಕ್ಕರ ಇದ್ರಾಗ ಯಾವ ಚಿಂತೆ ಮಾಡಕ್ ಹೋಗ್ಬಿಡ್ರಿ, ನಾನು ಅದೇನ್ರಿ ಹಿಂದೆ, ನೀವು ಹ್ಞೂ ಅನ್ರಿ ಅಷ್ಟೇ. ಆದ್ರಿ ನೀವೆಲ್ಲ ಇಷ್ಟ ಹೇಳಿದ್ಮೇಲೆ ನಾನು ಯಾಕೆ ಮಾಡನ್ಲಿ? ಆಯ್ತು, ನೀವು ಹೇಳ್ದಂಗೆ ಆಗಲ್ಲ ತಗೋರಿ. ಲಕ್ಷ್ಮಕ್ಕ ಆತಲ್ಲ, ಹಂಗಿದ್ರೆ ಕರ್ಸ್ಬಿಡು. ಆತ್ರಿ ವಿಜಯಕ್ರ, ನಾ ಒಂದು ಫೋನ್ ಮಾಡ್ತೀನಿ ರೀ, ಕರೆಸ್ತೀನಿ ತೋರಿ. ಜಯಕ್ಕ ನೋಡ್ದೇನೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೇವರು ಅಷ್ಟು ಕಷ್ಟ ಕೊಟ್ಟು ಒಂದು ಏನೋ ಮಾಡ್ತಾನ ಅಂದ್ರೆ ಮುಂದೆ ಒಂದು ಒಳ್ಳೇದ ಇಟ್ಟಿರ್ತಾನ. ಅಯ್ಯೋ ಅದ್ರಾಗ ನಮ್ಮ ಪ್ರೇಮಿ ವಿಚಾರದಾಗ ಕರೆ ಆಯ್ತು ನೋಡ್ವಾ.
ಇದೇನು ಪ್ರೇಮಿ ವಿಚಾರದಾಗ ಒಳ್ಳೇದಾತು ಅನ್ನಕತ್ತಾರಲ್ಲ. ಅಲ್ಲ ನಾನಕಿನ್ ಬಿಟ್ಟೀನಿ, ಆಕೆ ಏನು ಅಯ್ಯೋ ದೇವ್ರಿ ಗಂಡ್ಬಿಟ್ಟೆ ಕನಿಸ್ಕೊಳ್ಳೋದಲ್ದನ ತವ್ರ ಮನೆಗಂತೂ ಮದ್ದಿಟ್ಕೊಳ್ಳಲ್ಲ. ಅವ್ರ ಅಣ್ಣೇನ್ರು ಅವರು ತಾಯಿ ತಂದೆ ಅಂತೂ ಮೊದ್ಲಿಲ್ಲ. ಏನ ಗೌರವನ್ ಬೀಳೋಂಥ ಮನ್ಯಾಗ ಏನೋ ಬದುಕಕ್ ಬಿಟ್ಟಾರ. ಆಕೆ ಏನಂತದ್ ಒಳ್ಳೇದಾತು. ಸಾಯೋವರೆಗೂ ಒಂಟಿಯಾಗಿ ಸಾಯ್ಬೇಕದು. ಅರೆ ಹಾ ವಿಜ್ಜಂದು ಅಕ್ಕ, ನೀವು ಹೇಳೋದು ಸರಿಯಾಗಿ ಐತಿ. ಅಲ್ಲಾಕೆ ಮದತ್ ಮಾಡ್ತಾರೆ. ಆ ಅಂತವ್ರಿಗೆ ಅಲ್ಲ ನಿಂತಿರ್ತಾರೆ ಬೆನ್ನ ಹಿಂದೆ. ನೋಡ್ದೇನು ನಮ್ದು ಪ್ರೇಮಂದು ಅಕ್ಕಗೆ ಒಳ್ಳೆ ನಸೀಬ್ಗೆ ಆಯ್ತು. ಹೂನವ, ನನಗೂ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಬಿಡು. ಅಲ್ಲ ಇವ್ರು ಏನು ಖುಷಿ ಆಯ್ತು ಅಂತ ಮಾತಾಡ್ತಾರೆ. ಕರೆಕ್ಟಾಗಿ ಬಿಡಿಸಿರಿ ಹೇಳ್ಬೋಲ್ರಿ ನಾವು. ಏನಾರ ಆಯ್ಕಾಗ್ಲವ, ನಮ್ಮ ಪ್ರೇಮವ್ಗ ಒಂದ್ ಯಾವ್ದಾರ ಒಂದು ಹುಟ್ಟಿತ್ತಂದ್ರೆ ಹಿಂಗ್ ಅಕ್ಕಿದ್ದಿಲ್ಲ. ಆದ್ರೆ ಆಕಿ ಮಕ್ಕಳಾಗಿಲ್ಲ ನೋಡು, ಅದು ಒಂದು ಚಲೋನ ಆತ್ ನೋಡುವ. ಹೌದವ ಇವ ಮಕ್ಕಳಾಗಿದ್ರ ಆಕಿ ಒಲ್ಲ ಅಂದ್ರೆ ಒಲ್ಲೆ ಅಂತಿದ್ಲು. ಯಾಕಂದ್ರೆ ಹುಟ್ಟ ಕೂಸಿನ ಮಕ್ಕ ನೋಡ್ಕೊಂಡು ನಾ ಬದುಕೋತೀನಿ, ಅದನ್ನ ಜೀವನ ಅಂತ ನಂದೆಲ್ಲ ಅದ್ರ ಮ್ಯಾಗ ಜೀವನ ಕಳಿತೀನಿ ಅಂತಂದು ಪಾಪ ಒಲ್ಲೆ ಅಂತಿತ್ತು. ಈಗ ಹಂಗೇನಿಲ್ಲ ನೋಡು, ಪಾಪ ಹ್ಞೂ ಅಂದೈತಿ. ಅಂತ ಚಲೋ ಆತ್ ಬಿಡವ ಒಟ್ಟ. ಏನ್ ಚಲೋ ಆಯ್ತು, ಏನ್ ಮಾತಾಡಕತ್ತಾರ ಇವ್ರು. ಹೂನೆ ಯವ್ವ ಮದ್ವಿಗೆ ಒಪ್ಕೊಂಡಲ್ಲ ನಮ್ಮ ಪ್ರೇಮವ್ವ. ಬ್ಯಾಡ ಬಿಡ, ನನಗೆ ಭಾಳ ಕುಡ್ದಾಡಂಗ ಆತ್ ಬಿಡು. ಅದ್ರಾಗೂ ಆ ಮದ್ವಿ ಮಾಡ್ಕೊಳ್ಳೋ ಗಂಡ ಎಂತ ಶ್ರೀಮಂತದನ ಅಂತಿದಿ. ಅಯ್ಯಯ್ಯಯ್ಯೇ ಬ್ಯಾಡ. 100 ಎಕರೆ ಬಾಳೆ ತೋಟ, 100 ಎಕರೆ ಅಡಿಕೆ ತೋಟ, ಆಮೇಲೆ ಭತ್ತದ ಗದ್ದಿ, ರೈಸ್ ಮಿಲ್ಲು, ಇನ್ನೇನೋ ಅದಾವಂತ ಯವ್ವ. ಕಾರು ಪಾರು ಬಂಗ್ಲೆ ಎಲ್ಲ ಐತಂತ. ಆದ್ರೆ ಏನ್ ಮಾಡ್ಬೇಕು, ಮೊದ್ಲೇ ಇಂತಿ ಸತ್ತಾಳ, ಮಕ್ಳು ಆತಗೂ ಮಕ್ಳಿಲ್ಲ. ಈಗ ಈಕಿನೂ ಹೆಂಗೋ ಗಂಡ್ ಬಿಟ್ಟಕ್ಕಿಲ್ಲ. ಈಕಿ ಇನ್ನ ಸಣ್ಣ ವಯಸ್ಸಲ್ಲ ಪಾಪ. ಮತ್ತೆ ಶಾಂತಕ್ಕ ಮತ್ತು ಗೌಡ್ರು ಎಲ್ಲ ಹೆಂಗೆ ಮಾಡಿ ಒಂದ್ಸಾರ ಎಲ್ಲ ಇತ್ತನ ಸಂಬಂಧ ಎಲ್ಲ ಇದು ಮಾಡಿ ಸಂಬಂಧ ನಮ್ಮ ಪ್ರೇಮವಾಗ ಹುಡುಕಿ ಕೊಟ್ರವ ಪಾಪ. ಆಕಿನೂ ಒಳ್ಳೆ ಅಂದ್ಲ ಫಸ್ಟ್, ಆಮೇಲೆ ಎಲ್ಲಾರು ಸೇರಿ ಒಪ್ಸಿದ್ವಲ್ಲ. ಯವ್ವ ಚಲೋ ಆತ್ ಬಿಡವ. ಏನು ಇಂಥ ಕಷ್ಟದ ಭಾಳ ಇತ್ತು ಪಾಪ. ಈಗ ಮುಂದೆ ಒಂದು ಚಲೋ ಜೀವನ ಸಿಕ್ತು ನೋಡಕ್ಕೀಗೆ. ಪ್ರೇಮಿ ಇನ್ನೊಂದು ಮದುವೆ ಮಾಡ್ಕೊಳಕತ್ತಾಳ. ನೋಡು ಅದು ಹಂಗ ಮುಕ್ಕಳ ಗುರಿನ ಬೆಳಕತ್ತೈತಿ ಅಲ್ಲೋಡು. ಹಂಗ ಆಗ್ಬೇಕ್ಲಿ ಮತ್ತೆ. ಇನ್ನೊಬ್ರ ಜೀವನ ಏನು ಹುಡುಗಾಟ ಅಂತ ತಿಳ್ಕೊಳ್ಳೋಣ, ಆಟ ಆಡೋ ಜೀವನ. ಬೇಕಂದಕ್ಕಿನ ಕಟ್ಕೊಳ್ಳೋದು, ಬೇಕಂದಕ್ಕಿನ ಬಿಟ್ಕೊಳ್ಳೋದು ಅನ್ನಂಗ ಬೇಸಾಗಿತ್ತು. ಬೇಸ್ ಮಾಡ್ಬೇಕು ತಡಿಯತ್ತನ್ನ. ಚೆಂದು ಅಕ್ಕ ಇನ್ನ ಇವ್ರಿಗೆ ಇನ್ನ ಮನೆಗೆ ಹೋದ್ಮೇಲೆ ನಿದ್ದೆ ಬರೋದಿಲ್ಲ ಇವತ್ತು ರಾತ್ರಿಗೆ ಅವ್ರಿಗೆ. ಅಲ್ಲ ಎಷ್ಟಿದ್ದಾಳ ಅಡಿಬಿಟ್ಟಿ ಊರ್ ಅಡಿಬಿಟ್ಟಿ. ನನ್ನ ಮದುವೆ ಮಾಡ್ಕೊಳ್ಳೋದು ಧೈರ್ಯ ಮೇಡ. ಈಕಿನ ಜೊಟ್ಟು ನೆಲಕ್ಕೆ ತಿರುಗಾಡಿ ಒದ್ದು ಬರ್ತಂತ್ರಿ ಈಕಿನ. ಅಲ್ಲ ಗಂಟ ನಾನು ಇಲ್ಲಿ ಬದುಕೀನಿ, ಇನ್ನೊಬ್ಬತ್ತನ್ನು ಮದುವೆ ಮಾಡ್ಕೊಂತಾಳ ಆಯ್ಕೆ. ರೀ ಯಾಕ್ರಿ ಅನ್ನ ಮಾತಾಡ್ಸಕತ್ತೀನಿ ಹಂಗ ಸಿಟ್ಟಿಲ್ಲ ಒಳಗನಲ್ಲ ಏನಾತ? ನನಗೆ ಸಿಟ್ಟು ಬಂದೈತಿ. ಒಂದು ಕೊಡ್ಲಿ ಇಲ್ಲ ಕುಡುಗೋಲ್ತಾ ಇಲ್ಲಿ. ಅಯ್ಯೋ ದೇವ್ರಿ, ನಿಮಗೇನಾದ್ರಿ ನಿಮಗ? ಅಲ್ಲ ಕೊಡ್ಲಿ ಕುಡುಗೋಲ ಕೇಳಕತ್ತಿರಲ್ಲ ಆ ನಮ್ನಿ ಸಿಟ್ಟಿಗೆ. ಏನಾದ್ರಿ ನಿಮಗ? ಮೊದಲು ಹೇಳ್ರಿ, ನನ್ಗೇನಾತ ಅಂತ ಮೊದಲು ತಿಳಿಸ್ರಿ, ಆಮೇಲೆ ಕೊಡೋದು ಬಿಡೋದು ಮುಚ್ಚಾರ. ಏನಂದ್ರ ಆಕೆ ನನ್ನ ಮೊದಲೇ ಅಂತಿ ಪ್ರೇಮಿ. ಆಕಿನ ಕೊಳಗ್ ತುಂಡು ಮಾಡಿ ಹೆಡಿಗೆ ತುಂಬಿ ಊರ್ ಹೊರಗೆ ಚಲಿ ಬರ್ತೀನಿ. ಯಾಕ್ರಿ ಏನಾತ? ಅಲ್ಲ ಆಕಿನ ಬಿಟ್ಟು ಆಗೈತಲ್ಲ, ಆಕಿನ ನಮ್ ಸುದ್ದಿ ಬಂದಿಲ್ಲ. ಮತ್ತೆ ಯಾಕೆ ಇದೆಲ್ಲ? ಅಲ್ಲ ಆಕಿ ಕಡೆ ಯಾಕೆ ನಿಮ್ಗೆ ಯಾಕೆ ಸಿಟ್ಟು ಬಂದೈತಿ? ಯಾಕ ನಾನಿನ್ನ ಬದುಕಿನಿಲ್ಲ ಆಕಿ ಗಂಡ. ನಾನು ಬದುಕಿದ್ರ ಹೋಗಿ ಇನ್ನೊಬ್ಬತ್ತ ಮಾಡ್ಕೋತಾಳ ಅಂತ ಎಷ್ಟು ದಾಮತ್ತ. ಚೆಲುವಾ ಊರ್ ಚೆಲುವಾ ಭಾಡ್ಯ ನನ್ನ ಮತ್ತಿಲ್ಲೋಡ ನನ್ನ ತಲೆ ಬಿಸಿಲು ಅದ ಕೊಡ್ಲಿ ಕೊಡ್ಕೊಂಡು ತಗೊಂಡು ನಿನ್ನ ಕೊಚ್ಚಿ ಕೊಡ್ತೀನಿ. ಎಷ್ಟಿದ್ದೀನಿ ನೀನು ಆಗಲೇ ಆಕಿ ಸೋಡಾ ಚೀಟಿ ಕೊಟ್ಟು ಒಲ್ಲೆ ಅಂತ ಹೇಳಿ ನನ್ನ ಮದುವೆ ಮಾಡ್ಕೊಂಡೆ. ಆಕಿನ ಬ್ಯಾನ್ ಅಂತ ಬಿಟ್ಟು ಆಕಿ ಯಾವನ್ನಾರ ಮಾಡ್ಕೊಳ್ಳಿ ಅದ್ರಂಗ ಬರ್ಕೊಟ್ಟಿಲ್ಲ. ಆಕಿ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಚಿಂತಿಲ್ರಿ ಗೌಡ, ನನಗೇನು ಬೇಕಿಲ್ರಿ ಅಂತೆಲ್ಲ ಹೇಳಿಲ್ಲ. ಈಗ ಮಕ್ಕಳ ಉರಿ ಬತ್ತೈತಿ. ಆಕಿ ಮಾಡ್ಕೊಳ್ಬಿಡ, ನಿನ್ ಸುದ್ದಿ ಬಂದಿಲ್ಲ. ಆಕಿ ನಿನ್ ಸುದ್ದಿ ಬರ್ಬಾರ್ದು ಅಂತ ಹೌದಿಲ್ಲ. ನೀ ನಾನು ಮಾಡ್ಕೊಂಡು ಆಕಿ ತನ್ನ ಪಾಡಿಗೆ ಯಾರನ್ನಾರ ಮಾಡ್ಕೊಂಡ್ರ ನಿನಗೆ ಬೇಕು. ಆಕಿ ಯಾರನ್ನಾರ ಮಾಡ್ಕೊಳ್ಳಿ, ಏನಾರ ಮಾಡ್ಲಿ. ಅಲ್ಲ ನನ್ಗೆ ಮದುವೆ ಮಾಡ್ಕೊಂಡು ಇನ್ನ ಆಕಿ ಮ್ಯಾಗ ಇರೋ ಆಸೆನ ಬಿಟ್ಟಿಲ್ಲ ನೀ ಹಂಗಿದ್ರೆ. ಅಲ್ಲ ಎಷ್ಟಿದ್ದಾಳ ಮತ್ತಕ್ಕಿ. ಅಲ್ಲ ಬಿಟ್ಟೇನಾತ ಎಲ್ಲ ಒಂದ್ ಕಡೆ ಸುಮ್ಮನೆ ಕುತ್ಕೊಂಡು ದುಡ್ಕೊಂಡು ಎಲ್ಲ ಒಂದ್ ಕಡೆ ಬಿದ್ದಿರ್ಬೇಕಿತ್ತು. ಮದುವೆ ಮಾಡ್ಕೊಳಕೊಂಡ್ರೆ ಎಷ್ಟು ದಾಮತ್ತಕ್ಕಿಗೆ ಎಷ್ಟು ಬೇರೆ ಇರ್ಬೇಕು. ಇಲ್ಲೋಡ ಈ ಮಾತು ನನ್ನ ಮುಂದೆ ಅಂದಿದ್ದಿ ಚಲೋ ಆತೆ. ಬೇರೆ ಯಾರ್ದಾರ ಮುಂದೆ ಅಂದಿದ್ರೆ ಊರನ್ನವ್ರು ಹಾಕೊಂಡು ತಲಗೊಂದೊಂದಿಟ್ಟು ಧರ್ಮ ನೆಟ್ಟು ಹಾಕ್ತಿದ್ರು ನಿನಗೆ. ಅಯ್ಯ ಸೂರ ಬೇಡ ಅಂತ ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಆಗಿ ಹೋಗೈತಾಗಲೇ. ಈಗಿದ್ರೆ ಆಕಿನ ಮದುವೆ ಮಾಡ್ಕೊಬೇಡ, ಆಕಿ ಜೀವನ ಚಂದ ಇರಬಾರ್ದು ಅಂದ್ರೆ ನಿನ್ನೇನು ಸುಮ್ಮನೆ ಬಿಡ್ತಾನೆ. ಹೋಗ್ಬಿಡ, ಆಕಿ ಯಾವನಾರ ಮದುವೆ ಮಾಡ್ಕೊಳಕ್ ನಿನಗೆ ಇದಕ್ಕೆ ಬೇಕು. ಹಂಗಲ್ಲ ಏನೋ ಒಟ್ಟು ಗೊತ್ತಿಲ್ಲ. ಆಕಿ ಮದುವೆ ಮಾಡ್ಕೋತಾಳ ನನಗೆ ಸಿಟ್ಟು ಬರತ್ತೈತೆ ಅಷ್ಟೇ. ಬರತ್ತಪ್ಪ ಸಿಟ್ಟೆ ಬರತ್ತ. ಯಾಕಂದ್ರೆ ಇನ್ನು ಆಕಿ ಮ್ಯಾಗಿನ ಆಸೆ ನಿನ್ನ ಪೂರ ಹೋಗಿದ್ದಂಗಿಲ್ಲ. ಏಟಾಗಲಿ ಮೊದಲೇ ಏಂತಿ ನೋಡು, ಮೊದಲು ಮದುವೆ ಮಾಡ್ಕೊಂಡ್ ಬಂದಿದ್ದಿ ಅದಕ್ಕೆ. ಇಲ್ಲೋಡ ಸುಮ್ಮನೆ ಈ ಸಿಟ್ಟು ಗಿಟ್ಟು ಬಿಟ್ಟು ಸುಮ್ಮನೆ ಇದ್ದಿ ಚಲೋ ಆತ. ಆಕಿನಾರ ಮಾಡ್ಕೊಳಕ್ ನೀನೇ ನೀವು ಹೋಗಿ ಆಕಿಗೆ ನೀ ಮಾಡ್ಕೊಬೇಡಂದ್ರೆ ಕೇಳ್ತಾನ. ಯಾರ ತಗೊಂಡು ಜ್ವರ ಬರೋ ತನಕ ಹೊಡಿತಾಳ. ನೀ ಆ ಸೂರ ನೀನೇನು ಸಂಬಂಧ ಅಲ್ಲೇ ಸೋಡಾ ಚೀಟಿ ಕೊಟ್ಟು ಬೇಡ ಅಂತ ಬೇಕಿನ ಕಳ್ಕೊಂಡಿದ್ದಿ. ನಾ ಯಾವನಾರ ಕಟ್ಕೋತೀನಿ, ನೀನು ಯಾಕೆ ಕೇಳಕಂತಂದು ಮತ್ತೆ ಊರ ಮಂದಿನ ಕುಡಿಸ್ತಾಳ. ಸುಮ್ಮನೆ ಮುಚ್ಕೊಂಡು ಸುಮ್ಮನೆ ಕೊಂಡ್ರು ಅಷ್ಟೇ. ಹೌದಾ? ಏನು ಅನ್ನಕ್ಕಿಲ್ಲ ಅಂದಾರ ಹೆಂಗಿದ್ರ ಯಾಕೋ ಸಂಬಂಧನಿಲ್ಲ. ಹೋಲ್ಬಿಡು, ನೀ ಅನ್ನೋ ಒಂದು ಮಾತು ಕರೆ ಐತಿ. ಆತ್ಬಿಡು, ನೀನು ಯಾಕೆ ಸಿಟ್ಟಿಗೆ ಎದ್ದಿದ್ದಿ? ಆಯ್ತು ಆಕಿ ಸುದ್ದಿ ಹೋಗಲ್ಲ ಯಾರ್ದಾರು ಮಾಡ್ಕೊಳ್ಳಕ್. ಸುಮ್ಮನೆ ನೀನಾತ ನಿನ್ ಕೆಲಸ ಆತ, ನಾನಾತ ಮನಿ ಆತ, ಇಷ್ಟೇ ಇರು. ಆಕಿ ಸುದ್ದಿಗೆ ವಾಪಸ್ ಏನಾರು ಹೋದಿ ಗೌಡ್ರು ಅದಾರ ಆಕಿ ಹಿಂದೀಗ ಅವರ ಎಲ್ಲ ನಿಂತು ಮಾಡಕತ್ತಿದ್ದಂಗೆ ಅದಾರ ಬಹುಶಃ. ಮತ್ತಿಲ್ಲೋಡ ಊರ್ ಮಂದಿಲ್ಲ ಒಕ್ಕಟ್ಟ ಮತ್ತೆ ಇನ್ನೇನು ಹಣಗಂಗಿರಿಗೆ ಮಾಡ್ತಾರ. ಸುಮ್ಮನೆ ಇದ್ಬಿಡು. ಹಾಳಾದಿಕ್ಕಿ
ಈಕಿನ ಮದ್ವೆ ಮಾಡ್ಕೊಬಾರ್ದಾಗಿತ್ತಕಿ. ನಾನು ಈಕಿ ಚಂದ ಇರೋದ್ ನೋಡಿ ಹೊಟ್ಟೆ ಹುಡ್ಕೊಂಡು ಸಾಯೋವರೆಗೂ ಹೊರಬೇಕಿತ್ತು. ಮದ್ವೆ ಮಾಡ್ಕೊಳಕ್ ಹೊಂಟ್ಬಿಟ್ಲು.